ಆತ್ಮೀಯ ವೀಕ್ಷಕರೇ ನಮಸ್ತೆ. ಈ ಬಾರಿಯ SSLC ಫಲಿತಾಂಶ ಪ್ರಕಟಗೊಂಡಿದೆ. ಎಂದಿನಂತೆ ಸುಳ್ಯ ತಾಲೂಕಿಗೆ ಉತ್ತಮ ಫಲಿತಾಂಶ ಲಭ್ಯ ಆಗಿದೆ. ಸಾಧಾರಣವಾಗಿ ಯಾವುದೇ ವರ್ಷದ SSLC ಫಲಿತಾಂಶ ಬಂದ ಕೂಡಲೇ ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ವಿವಿಧ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಅಧಿಕ ಅಂಕಗಳ ಮೂಲಕ ಪಾರಮ್ಯವನ್ನು ಮೆರೀತಾರೆ. ಈ ಬಾರಿಯೂ ಕೂಡ ಅದೇ ಆಗಿದೆ. ಈ ಪೈಕಿ ಟಾಪ್ 10ಗಳಲ್ಲಿ ಒಬ್ಬಳಾಗಿರುವಂಥ ಗುತ್ತಿಕಾರಿನ ವೆಸ್ಟ್ ಕುರಿಯಾಕೋಸ್ ವಿದ್ಯಾಸಂಸ್ಥೆಯ 10ನೇ ತರಗತಿ ವಿದ್ಯಾರ್ಥಿನಿ ಹಿತಾ ಗೋಳಿಯಾಡಿ 617 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಸುಳ್ಯ ತಾಲೂಕು ಮಟ್ಟದಲ್ಲೂ ಕೂಡ ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ. ಹಿತಾ ಗೋಳಿಯಾಡಿ ಅವರ ಮನೆಯಲ್ಲಿದ್ದೇನೆ. ಮಡಪ್ಪಾಡಿ ನಮ್ಗೆ ಗೊತ್ತಿದೆ, ಅತ್ಯಂತ ಹಿಂದುಳಿದಂಥ ಒಂದು ಗ್ರಾಮ, ಅಂದರೆ ಭೌಗೋಳಿಕವಾಗಿ ಅರಣ್ಯ ಪ್ರದೇಶಗಳೇ ಆವೃತವಾಗಿರುವಂಥ ಒಂದು ಗ್ರಾಮದ ತೀರ ಹಳ್ಳಿಗಾಡಿನ ಹುಡುಗಿಯೊಬ್ಬಳು ರಾಜ್ಯವೇ ಗುರುತಿಸುವಂಥ, ತಾಲೂಕು ಗುರುತಿಸುವಂಥ ಸಾಧನೆ ಮಾಡಿರುವುದು ನಿಜಕ್ಕೂ ಕೂಡ ಹೆಮ್ಮೆ ಸುಳ್ಯ ತಾಲೂಕಿಗೆ. ಆ ನಿಟ್ಟಿನಲ್ಲಿ ಹಿತಾ ಗೋಳಿಯಾಡಿ ಅವರ ಮನೆಯಲ್ಲಿದ್ದೇವೆ. ದಿನೇಶ್ ಗೋಳಿಯಾಡಿ ಮತ್ತು ವಸಂತಮಾಲಾ ದಂಪತಿಯ ಇಬ್ಬರು ಪುತ್ರಿಯರ ಪೈಕಿ ಕಿರಿಯಾಕೆ ಹಿತಾ ಗೋಳಿಯಾಡಿ. ಹಿತಾ, ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಿರೀಕ್ಷೆ ಇತ್ತಾ? ಎಬೋ 620 ಇತ್ತು, ಸ್ವಲ್ಪ ಕಮ್ಮಿ ಬಂತು. ಹೌದಾ? ಎಷ್ಟು ನಿರೀಕ್ಷೆ ಇತ್ತು? 621 ಹಾಗಿತ್ತು. ಓಕೆ. ರಿಸಲ್ಟ್ ಗೊತ್ತಾದ ಕೂಡಲೇ ಏನು ಅನ್ನಿಸಿತು? ತುಂಬ ಖುಷಿ ಆಯಿತು. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ಎಲ್ಲವರ ಮೋಟಿವೇಶನಿಂದ ಬಂತು ಇಷ್ಟು ಮಾರ್ಕ್ಸ್. ಓಕೆ. ಪ್ರೈಮರಿ ಎಜುಕೇಷನಲ್ಲಿ ಎಲ್ಲಿ ಮಾಡಿದರೆ? ಇಲ್ಲಿ ಬ್ಲೆಸ್ಟ್ ಕುರಿಯಾಕೋಸ್ ಒಂದರಿಂದ LKGಯಿಂದ ಅದೇ ಸ್ಕೂಲ್ನಲ್ಲೇ ಮಾಡ್ತಾಯಿದ್ರಿ. ನಾನೀಗ ಉಲ್ಲೇಖಿಸಿದ ಹಾಗೆ ತೀರಾ ಗ್ರಾಮೀಣ ಪ್ರದೇಶ, ಬಹಳ ದೂರ ಹೋಗಬೇಕು. ಆ ಅನುಭವದಲ್ಲೂ ಕೂಡ ನೀವೊಂದು ಒಳ್ಳೆಯ ಅಂಕವನ್ನು ಪಡೆದಿದ್ದೀರಿ. ಈ ಮನೆಯವರ ಪ್ರೋತ್ಸಾಹ ಹೇಗಿತ್ತು? ತುಂಬ ಸಪೋರ್ಟ್ ಮಾಡ್ತಿದ್ರು, ಏನು ಬೇಕಂದರೆ ಎಲ್ಲ ತೆಗೆದು ಕೊಡ್ತಿದ್ರು. ಮತ್ತು ನನ್ನ ಜೊತೆ ಬೆಳಿಗ್ಗೆ ಬೇಗ ಎದ್ದು ನನಗೆಲ್ಲ ಟೀ ಎಲ್ಲ ಮಾಡಿ ಕೊಡ್ತಿದ್ರು. ಎಷ್ಟೊತ್ತಿಗೆ ಹೇಳ್ತಾ ಇದ್ರಿ? ಬೆಳಿಗ್ಗೆ 4:30, ನೈಟ್ 10:30ಗೆ ಮಲಗ್ತಿದ್ದೆ. ಅಮ್ಮ ಕೂಡ ಟೀಚರ್ ಅಲ್ಲ ನಿಮಗೆ? ಅಮ್ಮ ಟೀಚರ್. ಯಾವ ಸಬ್ಜೆಕ್ಟ್? ಸೈನ್ಸ್. ಓಕೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? ನನಗೆ ಮ್ಯಾಥ್ಸಲ್ಲಿ 100, ಕನ್ನಡದಲ್ಲಿ 123, ಮತ್ತು ಸೈನ್ಸಲ್ಲಿ 98, ಸೋಷಲ್ 99, ಹಿಂದಿ 98, ಆಮೇಲೆ ಇಂಗ್ಲೀಷ್ 99. ಓಕೆ. ಹೇಗಿತ್ತು ಈ ಎಕ್ಸಾಮಿಗೆ? ಏಕಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ರಾ ಅಲ್ಲಿ ಡೈಲಿ ರುಟೀನ್ ಆಗಿ ಎಂದಿನಂತೆ ಸ್ಟಡಿ ಮಾಡ್ತಾ ಇದ್ರಾ? ಡೈಲಿ ಓದ್ತಿದ್ದೆ, ಅಂದಿನ ಪಾಠ ಅಂದೇ ಓದ್ತಿದ್ದೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ. ತುಂಬ ಟೀಚರ್ಸ್ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಅಮ್ಮ ಕ್ಲಾಸಲ್ಲಿ ಟೀಚರ್, ಮನೆಯಲ್ಲೂ ಟೀಚರ್ ಆಗಿದ್ರು? ಮನೆಯಲ್ಲಿಯೂ ಟೀಚರ್ ಆಗಿದ್ದರು, ಎಲ್ಲ ಹೇಳಿಕೊಡ್ತಿದ್ರು. ಯಾವ ಟಫ್ ಸಬ್ಜೆಕ್ಟ್ ಹಾಗೇನಾದರೂ ಇತ್ತಾ? ಹಾಗೇನಿರಲಿಲ್ಲ, ಎಲ್ಲ ಒಂದೇ ರೀತಿ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಹಿತ ಯಾವ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿದ್ದೀನಿ? ಬೇರೆ ಡ್ರಾಯಿಂಗ್, ಡ್ಯಾನ್ಸ್ ಮತ್ತು ಸಿಂಗಿಂಗ್ ಸ್ವಲ್ಪ. ಪರ್ಫಾರ್ಮೆನ್ಸ್ ಮಾಡಿದರೆ ಯಾರು ಕ್ಲಾಸ್ ಇದು ಡ್ಯಾನ್ಸ್ ಟೀಚರ್ ಯಾರು? ಡ್ಯಾನ್ಸ್ ಟೀಚರ್ ರಚಿತಾ ಮ್ಯಾಮ್. ಆ್ಯಂಬಿಷನ್ ಏನು? ಇನ್ನೇನಾಗಬೇಕು ಅಂತಿದ್ದೀರಿ? ಇನ್ನು ಮೆಡಿಕಲ್ ಮಾಡಬೇಕು ಅಂತ ಇದ್ದೇನೆ. ಇನ್ನು ನೀಟಿಗೆಲ್ಲ ಪ್ರಿಪೇರ್ ಆಗಿ ಮೆಡಿಕಲ್ ಬರಬೇಕು ಅಂತ. ಏನಂದ್ರು ಟೀಚರ್ಸ್ ಎಲ್ಲ ಫೋನ್ ಮಾಡಿದ್ರೆ? HM ಎಲ್ಲ ಟೀಚರ್ಸ್ ಎಲ್ಲ ಫೋನ್ ಮಾಡಿದರು, ಕಂಗ್ರ್ಯಾಚುಲೇಷನ್ ಎಲ್ಲ ಹೇಳಿದರು. ಅವರಿಗೂ ತುಂಬ ಖುಷಿಯಾಗಿದೆ. ಇದಕ್ಕಿಂತ ಮೊದಲಲ್ಲಿ ಎಷ್ಟು ಅಂಕ ಬಂದಿತ್ತು ಮಾಹಿತಿ ಉಂಟಾ? 620 ಎಬೋ ಬಂದಿತ್ತು ಪ್ರಿಪರೇಟ್ರಿಯಲ್ಲೆಲ್ಲ. ಓಕೆ. ಬಹುಶಃ ಒಟ್ಟು ಊರಿಗೂ ಕೂಡ ಒಂದು ಹೆಮ್ಮೆಯನ್ನು ತರುವಂಥ ಸಂಗತಿ. ಊರವರು ಕೂಡ ಅಭಿನಂದನೆ ಹೇಳ್ತಾ ಇರಬೇಕಲ್ಲ? ಹೌದು, ಎಲ್ಲ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತುಂಟು ಅಂತ ಹೇಳ್ತಿದ್ದಾರೆ. ನಿಮ್ಮ ಗೋಳಿಯಾಡಿ ಫ್ಯಾಮಿಲಿ ಕೂಡ ಬಹುಶಃ ಈ ಸುದ್ದಿ ಕೇಳಿ ಮನೆಯವರು, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಕೂಡ ಆಗಮಿಸಿದ್ದಾರಲ್ವ, ಬಂದಿದ್ದಾರೆ. ಬಹುಶಃ ಇದನ್ನು ಸಾವಿರಾರು ವೀಕ್ಷಕರು ನೋಡ್ತಾರೆ, ನಿಮ್ಮ ಆಗಿರುವಂಥ ಸ್ಟೂಡೆಂಟ್ಸ್ ನೋಡ್ತಾರೆ. ನಿಮ್ಮ ಸ್ಟಡಿಗೆ ಸಂಬಂಧಪಟ್ಟು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವರು ಕೂಡ ದಿನ ಮಾಡಿದ ಪಾಠವನ್ನು ಓಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಆಮೇಲೆ ಮೋಟಿವೇಶನ್ ಸ್ಪೀಚ್ ಎಲ್ಲ ನೋಡಿ ತುಂಬ ಮೋಟಿವೇಶನ್ ತಗೊಳ್ಬೇಕು, ಅಷ್ಟೇ. ಓಕೆ. ನೀವು ಎಕ್ಸಾಮಿಗೆ ಅಂತಲೇ ಬೇರೆ ಏನಾದರೂ ಟ್ರೈನಿಂಗ್ ಅಂಥದ್ದೇನೋ ಕ್ಲಾಸಿಗೆ ಏನಾದರೂ ಅಟೆಂಡ್ ಮಾಡಿದ್ದುಂಟಾ? ಇಲ್ಲ, ಟೀಚರ್ಸ್ ಹೇಳಿಕೊಟ್ಟಿದ್ದೆ. ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್, HM, ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ವೀಕ್ಷಕರೇ, ನನ್ನ ಜೊತೆ 617 ಅಂಕವನ್ನು ಏನು ಪಡೆದಿದ್ದಾರೆ ಹಿತಾ ಗೋಳಿಯಾಡಿ ಅವರ ತಂದೆ, ತಾಯಿ ಮತ್ತು ಅಕ್ಕ ನನ್ನ ಜೊತೆಗಿದ್ದಾರೆ. ಅವರ ಖುಷಿಯನ್ನು ಕೂಡ ಕೇಳೋಣ. ದಿನೇಶ್ ಅವರು, ತುಂಬ ಖುಷಿ ಆಗ್ತದೆ. ಹೌದು, ಖುಷಿಯಲ್ಲಿದ್ದೇನೆ.
ನಿಮ್ಮ ಹೆಸರೇನು? ಹನಿ. ಏನು ಮಾಡ್ತಾ ಇದ್ರಿ? ಆಯುರ್ವೇದ ಫಸ್ಟ್ ಇಯರ್. ನಿಮಗೆ ಎಷ್ಟಿತ್ತು ಮಾರ್ಕ್ಸ್ SSLCಯಲ್ಲಿ? 607 ಸರ್. ಅಷ್ಟಿತ್ತು. ಹಾಂ. ಎಲ್ಲಿ ಕಲಿತಾ ಇದ್ರಿ? ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್, ತಳಪಾಡಿ, ಮಂಗಳೂರು. ವಸಂತಮಾಲಾ ಮ್ಯಾಮ್, ಈ ಮನೆ ಮೊದಲ ಪಾಠಶಾಲೆ, ಇದು ಒಂದನೇ ಪಾಠಶಾಲೆ, ಮನೆ ಮೊದಲ ಪಾಠಶಾಲೆ ಯಾವುದು? ನೀವು ಅಲ್ಲಿ ಏನು ಬ್ಲೆಸ್ಡ್ ಕುರಿಯಾಕೋಸಲ್ಲಿ ಕೂಡ ಟೀಚಿಂಗ್ ಮಾಡ್ತಾಯಿದ್ರಿ, ಅವಳಿಗೆ ಕಲಿಸ್ತಾ ಇದ್ರಿ. ಶಿಷ್ಯೆಯಾಗಿ, ಮಗಳಾಗಿ ಅಲ್ಲ, ಶಿಷ್ಯೆಯಾಗಿ ಅವಳ ಬಗ್ಗೆ ಹೇಳ್ತಿದ್ರಿ. ನಮಸ್ತೆ. ಅವಳು ಅಂದರೆ ದಿನ ಮಾಡಿದ ಪಾಠವನ್ನು ದಿನವೇ ಓದ್ತಾ ಇದ್ಲು. ಮತ್ತು 620 ಎಬವ್ ಬರ್ಬೋದು ಅಂತ ಗೆಸ್ ಮಾಡಿದ್ದೆವು ನಾವು, ಆದರೆ ಸ್ವಲ್ಪ ಕಮ್ಮಿ ಆಯಿತು ಮಾರ್ಕ್ಸ್. ಆದರೂ ತುಂಬ ಖುಷಿ ಆಗ್ತಾ ಉಂಟು ಮನಸ್ಸಿಗೆ. ಮತ್ತು ಸಣ್ಣದ್ರಿಂದಲೇ ಹಾಗೆ ಅವರು ದಿನ ಮಾಡಿದ ಪಾಠವನ್ನು ದಿನಾನೇ ಬಂದು ಮನೆಯಲ್ಲಿ ಓದ್ತಾ ಇದ್ದರು. ಸಣ್ಣ ಕ್ಲಾಸಿಂದಲೇ ಅವಳು ಕ್ಲಾಸಲ್ಲಿ ಫಸ್ಟ್ ಸೆಕೆಂಡ್ ಹೀಗೆ ಬರ್ತಾ ಇದ್ಲು. ಹಾಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಆಯಿತು, ಖುಷಿ ಆಯಿತು. ಈಗ ಮಗಳಾಗಿ ಕೇಳ್ತಾ ಇದ್ರೆ ಮನೆಯಲ್ಲಿ ಹೇಗೆ ಇರ್ತಾ ಇದ್ಲು? ಮನೆಯಲ್ಲಿ ಎಷ್ಟು ಬೇಕಷ್ಟೇ ಮಾತಾಡೋದು, ತುಂಬ ಜೋಕ್ ಮಾಡಿಕೊಂಡು ನಗಾಡೋದು ಅಂಥದ್ದೆಲ್ಲ ಇಲ್ಲ. ಅವರಷ್ಟಕ್ಕೆ ಅವರಿಬ್ಬರು ಮಕ್ಕಳು ಕೂಡ ಹಾಗೆ ಸ್ಕೂಲಿಂದ ಬಂದು ಟೀ ಎಲ್ಲ ಕುಡಿದು ಕೈಕಾಲು ಮುಖ ತೊಳೆದು ಅವರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರು. ಡೌಟ್ ಇದ್ದರೆ ಕೇಳ್ತಾ ಇದ್ರು ಅಷ್ಟೇ. ಹಾಗೆ ಓಕೆ. ಏನು ಆಂಬಿಷನ್ ಇದೆಯಂತೆ ಈಗ ಹೇಳಿದ್ರಲ್ಲ? ಅವಳ ಇಷ್ಟ ಪ್ರಕಾರ, ನಾವು ಫೋರ್ಸ್ ಮಾಡೋದಿಲ್ಲ ಅದೇ ಮಾಡು ಇದೇ ಮಾಡು ಅಂತ. ಅವಳು ಮತ್ತು ದೇವರ ಅನುಗ್ರಹನೂ ಬೇಕು ನೋಡಿ, ಹಾಗೆ ಏನಾಗ್ತದೆ ಹಾಗೆ ಅವಳ ಇಷ್ಟದಲ್ಲಿ ಮಾಡಿದರೆ ಮಾಡ್ತಾಳೆ. ಹಾಗೆ ತಂಗಿಯ ಬಗ್ಗೆ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಅವಳ ಹಾರ್ಡ್ ವರ್ಕಿಗೆ ಎಫರ್ಟ್ಸಿಗೆ ತಕ್ಕ ಫಲಿತಾಂಶ ಸಿಕ್ಕಿದೆ. ಆದರೂ ಕೂಡ 620 ಎಬವ್ ಅವಳು ಎಕ್ಸ್ಪೆಕ್ಟ್ ಮಾಡಿದ್ಲು, ಬಟ್ ಅಷ್ಟು ಸಿಗಲಿಲ್ಲ. ಬಟ್ ಖುಷಿ ಆಗ್ತಿದೆ. ನೀವು ಹೇಗೆ ಇರ್ತೀರಿ ಅಕ್ಕ ತಂಗಿ? ನಾವು ತುಂಬ ಫ್ರೆಂಡ್ಲಿ ಆಗಿ ಇರ್ತಿದ್ವಿ. ಅಂದರೆ ಜಗಳ ಮಾಡ್ತೇವೆ, ಖುಷಿಯಾಗಿ ಆಟಾಡ್ಕೊಂಡು ಇರ್ತೇವೆ. ಅವಳಿಗೆ ಕ್ವಶನ್ ಪೇಪರ್ ಕೂಡ ನಾನೆಲ್ಲ ಡೌನ್ಲೋಡ್ ಮಾಡಿ ಇಡ್ತಿದ್ದೆ. ಡೌಟ್ ಇದ್ದರೆ ಕೇಳ್ತಿದ್ಲು, ಸಾಲ್ವ್ ಮಾಡಿ ಕೊಡ್ತಿದ್ದೆ ನಾನು. ಮೇಡಮ್, ಈ ನಗರ ಪ್ರದೇಶದ ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸುವುದು ಬಹುಶಃ ಮಾಮೂಲಿಯಾಗಿದೆ. ಆದರೆ ನಾನು ಆಗ ಉಲ್ಲೇಖಿಸಿದ ಹಾಗೆ ತೀರಾ ಗ್ರಾಮೀಣ ಪ್ರದೇಶ, ಈ ಮಡಪ್ಪಾಡಿ ಅಂತ ಹಳ್ಳಿಯಿಂದ ಬಂದು ಇವತ್ತು ಗುತ್ತಿಗಾರಿಗೆ ಹೋಗಿ ಅಲ್ಲಿ ಒಂದು ಅತ್ಯುತ್ತಮ ಮಾರ್ಕ್ಸನ್ನು ಪಡೆಯುವಂಥದ್ದು ಖಂಡಿತ ಒಂದು ಗ್ರೇಟ್ ಅನ್ಸಲ್ವಾ? ಗ್ರೇಟ್ ಅನ್ನಿಸ್ತದೆ ಸರ್. ಮನಸ್ಸು ಮಾಡಿದರೆ ಎಲ್ಲ ಮಕ್ಕಳು ಕೂಡ ಪ್ರಯತ್ನ ಮಾಡಿ, ಅಂದರೆ ಅವರದ್ದು ತುಂಬ ಎಫರ್ಟ್ ಬೇಕು ಮಾತ್ರ. ಖಂಡಿತ ಎಲ್ಲ ಮಕ್ಕಳಿಗೆ ಮಾರ್ಕ್ ಬರ್ಬೋದು, ಸಾಧನೆ ಮಾಡ್ಬೋದು. ಹಳ್ಳಿಗಾಡಿನ ಮಕ್ಕಳು ಕೂಡ ತುಂಬ ಪ್ರಯತ್ನ ಪಟ್ಟರೆ ಒಳ್ಳೆ ಮಾರ್ಕ್ಸ್ ಸಿಗ್ಬೋದು. ಎಲ್ಲ ಮ್ಯಾನೇಜ್ಮೆಂಟ್, ನಮ್ಮ ಬ್ಲೆಸ್ಡ್ ಕುರಿಯಾಕೋಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಸೈನ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಅಲ್ಲಿಯ ಎಲ್ಲ ಶಿಕ್ಷಕರು ಕೂಡ ತುಂಬ ಮೋಟಿವ್ ಆಗಿದ್ದರು. ಮಕ್ಕಳಿಗೆ ಯಾವ ಟೈಮಲ್ಲಿ ಬೇಕಾದರೂ ಡೌಟ್ ಎಲ್ಲ ಹೇಳಿಕೊಡ್ತಾಯಿದ್ರು. ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಹಾಗೆ, HM ಮತ್ತು ಮ್ಯಾನೇಜ್ಮೆಂಟ್ ಎಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವರ ಪೋಷಕರು, ಅವರ ಕುಟುಂಬದವರು ಎಲ್ಲರೂ ಕೂಡ ಹಿತಾ ಅವರನ್ನು ಅಭಿನಂದಿಸಿ ಮಾತನಾಡಿದ್ದಾರೆ. ಈ ಅವರ ಸಂಸ್ಥೆಗೆ, ಈ ನಾಡಿಗೆ, ಅವರ ಮನೆತನಕ್ಕೆ, ಸುಳ್ಯ ತಾಲೂಕಿಗೆ ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ ಹಿತಾ ಗೋಳಿಯಾಡಿ ಅವರನ್ನು ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಗೋಳಿಯಾಡಿ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ: SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824224114. ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಕಾವೇರಿ ಗಾರ್ಮೆಂಟ್ಸ್, ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ.
ಶ್ರೀರಾಮ್ಪೇಟೆ ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.